ಅದಕ್ಕೆ ನಿಮಗೆ ಕೃತಜ್ಞತೆಗಳು. ಉಸಿರು ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಏನೇ ಇದ್ರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ಈ ಚಿತ್ರಣ ನಿರ್ಮಾಣ ಮಾಡಿದ್ದೀವಿ. ಎಲ್ಲರೂ ಬಂದು ಚಿತ್ರಣದಲ್ಲಿ ನೋಡಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು. ಎಸ್ ಸರ್, ನಾವು ಬಿಸ್ನೆಸ್ ಫೀಲ್ಡ್ ಸರ್. ನಮ್ಮದು ಒಂದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, RSP ಗೋಲ್ಡನ್ ಡ್ಯೂ ಅಂತ. ಪ್ಯಾನ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಫಿನಾನ್ಸ್ ಸೆಕ್ಟರ್ ಇದೆ. ಗೊತ್ತಿಲ್ಲ ಸರ್, ದೇವ್ರದ್ದು ಆಶೀರ್ವಾದ. ಬಟ್ ಕಲೆ ಬಗ್ಗೆ ನಮಗೆ ಒಂದು ತುಂಬಾ ರೆಸ್ಪೆಕ್ಟ್ ಇದೆ. ಬಟ್ ಅದಕ್ಕೇನಾದ್ರೂ ಒಂದು ತುಂಬಾ ಅದ್ಭುತ ಕಲಾವಿದರಿದ್ದಾರೆ ಸರ್. ಮತ್ತೆ ಪ್ರಭಾಕರ್ ಅವರು ನಮಗೆ ಒಂದು ಪಿಚ್ ಮಾಡಿದಾಗ ನಮ್ಗೆ ತುಂಬಾ ಇಷ್ಟ ಆಯ್ತು. ಇಲ್ಲ ಸರ್, ಅದಕ್ಕೂ ಅಷ್ಟೇ. ಕಲಾವಿದ್ರು ಅಂತಂದ್ರೆ ಸರ್, ಅವರು ಸರಸ್ವತಿ ಪುತ್ರರು. ಆ ಕಲೆಗೆ ಅವ್ರು ಎಷ್ಟು ಶ್ರಮ ಇರ್ತಾರೆ. ನಾವು ಲಕ್ಷ್ಮಿ ಅವ್ರು ಸರಸ್ವತಿ ಪುತ್ರರು ಅಷ್ಟೇ ಸರ್. ಸರಸ್ವತಿ ಇದ್ರೆ ಲಕ್ಷ್ಮಿ ಚಾನ್ಸೇ ಇಲ್ಲ ಇರೋದಕ್ಕೆ. ಅವ್ರ ಆಶೀರ್ವಾದ, ಅವ್ರ ಬೆಂಬಲ, ಅವರ ಪ್ರತಿಭೆ, ಅದನ್ನ ನೆಕ್ಸ್ಟ್ ಲೆವೆಲ್ ಸರ್. ಎಲ್ಲರೂ ಎಲ್ಲಾ ಹಂತದಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಕಿತ್ತಪ್ಪ ಸರ್ಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿగా ಬಂದಿರೋದಕ್ಕೆ. ರವಿ ಗರಡಿ ಸರ್ಗೂ ತುಂಬಾ ಕೃತಜ್ಞತೆಗಳು. ನಮ್ಮ ಸ್ನೇಹಿತರಾದಂತಹ ನಮ್ಮ BNS ಸ್ನೇಹಿತರ ಆನಂದ್, ಜೀವನ್, ದೇವರಾಜ್ ಸರ್ ಮತ್ತೆ ಸುರೇಶ್ ಸರ್ ಎಲ್ಲರೂ ಡೈರೆಕ್ಟ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲಾ ಹಂತದಲ್ಲೂ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸಂಪೂರ್ಣವಾಗಿ ಆಲ್ಮೋಸ್ಟ್ ಅಲ್ಲೂ ಇದು SMS ನಡೀತಾ ಇದೆ. ಇದು 2 ರೀಲ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ DI ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಮಂತ್ ಅಲ್ಲೇ ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಪರ್ಟಿಕ್ಯುಲರ್ ಡೇಟ್ ಅನ್ನ ನೋಡ್ತಾ ಇದೀವಿ. ಬಟ್ ಶ್ಯೂರ್ ಆಲ್ಮೋಸ್ಟ್ 100+ ಥಿಯೇಟರ್ಸ್ ಅಂತೂ ಬರೋದಂತೂ ಶ್ಯೂರ್. ಸಕ್ಸಸ್ ಆಗೋದಂತೂ ಶ್ಯೂರ್. ಥ್ಯಾಂಕ್ ಯು ಮೇಡಮ್. ಇದು ನಿಮ್ಮ ಫಸ್ಟ್ ಮೂವಿ, ಬೆಸ್ಟ್ ಮೂವಿ ಆಗಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕ ಪ್ರಭಾಕರ್ ಅವರ ಮೊದಲ ಪ್ರಯತ್ನ, ಈ ವೇದಿಕೆಯಲ್ಲಿ ನಿಮ್ಮ ಮೊದಲ ಮಾತು. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಕಿಟ್ಟಪ್ಪನವರೇ ಅಂಡ್ ರೈಸ್ ಬಂದಿದ್ದಕ್ಕೆ ಅಂಡ್ ಮೋಸ್ಟ್ ಆಫ್ಲಿ ನಮಗೆ ಈ ಆಪರ್ಚುನಿಟಿ ಕೊಟ್ಟ ಲಕ್ಷ್ಮಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಅಂಡ್ ಆಲ್ ಅವರ್ ಫ್ರೆಂಡ್ಸ್. ಇದು ನಂದು ಒಂದು 12 ವರ್ಷದ ಕನಸಿತ್ತು ಈ ಸಿನಿಮಾ ಮಾಡಬೇಕು ಅನ್ನೋದು. ಸೊ ತುಂಬಾ ದಿವಸದಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಆಲ್ಮೋಸ್ಟ್ ನಾನು ತಮಿಳ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಅಂಡ್ ಈ ಒಂದು ಫಸ್ಟ್ ಡೆಬ್ಯೂ ಮೂವಿ ಮಾಡ್ತಿರುವಾಗ ಸೊ ನನಗೆ ತುಂಬಾ ಎಕ್ಸೈಟ್ ಆಗಿತ್ತು. ಸ್ಕ್ರಿಪ್ಟ್ ಹತ್ತಿಲ್ಲ, ನಾನು ಐ ಕ್ಯಾನ್ ಬೌನ್ಸ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಅಂಡ್ ಸಿನಿಮಾ ಮಾಡೋದು ತುಂಬಾ ಈಸಿ, ಬಟ್ ಪ್ರೇಕ್ಷಕರ ಮುಂದೆ ತಗೊಂಬಂದು ರಿಲೀಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ಹಂತದಲ್ಲಿ ನಮಗೆ ಸಪೋರ್ಟ್ ಮಾಡಿ ಎಂತ ಒಂದು ಸಿಚುವೇಶನ್ ಆಗಿದ್ರು ಕೊಟ್ಟಿದ್ರು, ನಮಗೆ ಕೈ ಬಿಡಿದೀರಾ. ಎಲ್ಲಾ ಶೆಡ್ಯೂಲ್ಸ್ ಅಲ್ಲೂ ನಾವು ಕೇಳಿದಷ್ಟು ಇದು ನಾವು ಕೂಡ ಅಷ್ಟೇ ಮಿತಿ ಮೀರಿದೆ ಅವ್ರು ಕೊಟ್ಟಿರುವಂತ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಕೊಂಡು ಸೊ ಇವಾಗ ಈ ಹಂತಕ್ಕೆ ನಾವು ಬಂದಿದ್ದೀವಿ. ಟೀಸರ್ ಅಂದ್ರೆ ಇನ್ ಮುಂದೆ ಕೂಡ ನಾವು ಅದೇ ತರ ಸಿನಿಮಾ ಆಡಿಯೋ ಆಗಿರ್ಬೋದು ಅಂಡ್ ಫಿಲಿಂ ರಿಲೀಸ್ ಆಗಿರ್ಬೋದು ಎಲ್ಲ ಒಂದು ದೊಡ್ಡ ಹಂತಕ್ಕೆ ಮಾಡಬೇಕು ಅಂತ ನಮಗೆ. ಸೊ ನಮ್ಮ ಸಿನಿಮಾ ಬಂದ್ಬಿಟ್ಟು ಉಸಿರು ಅಂತ. ಇದು ಬಂದ್ಬಿಟ್ಟು ಲೈಕ್ ಇದರಲ್ಲಿ ಒಂದು ಫುಲ್ ಎಲ್ಲ ಎಮೋಷನ್ ಆಫ್ ಎಲ್ಲ ಇರುತ್ತೆ. ಲೈಕ್ ಲವ್ ಆಗಿರ್ಬೋದು, ಒಂದು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ಸೊ ಇದು ಬಂದು ಒಂದು ಪ್ಯೂರ್ ಎಮೋಷನ್ ಲವ್ ಇರುತ್ತೆ. ಅಂಡ್ ಆಲ್ಸೋ ಇದು ಬಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ ಇದರಲ್ಲಿ. ಸೊ ಈ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬಾ ಹೋಲ್ಡ್ ಆಗಿರುತ್ತೆ, ಫುಲ್ ಬ್ರೆತ್ ಹೋಲ್ಡ್ ಇರುತ್ತೆ ಸಿನಿಮಾ ಕಾನ್ಸೆಪ್ಟ್. ಅಂಡ್ ಇದೊಂದು ಒಂದು ಹೊಸ ಸ್ಕ್ರೀನ್ ಪ್ಲೇ ಇದರಿಂದ ನಾವು ಈ ಸಿನಿಮಾ ಮಾಡಿರೋದು. ಉಸಿರು ಬಂದ್ಬಿಟ್ಟು ಏನು ಸರ್, ನೋಡಿದ್ದು ಸುಳ್ಳಾಗಿರ್ಬೋದು, ಕೇಳಿದ್ದು ಸುಳ್ಳಾಗಿರ್ಬೋದು, ಪ್ರತ್ಯಕ್ಷವಾಗಿ ನೋಡಿದಾಗ ನಿಜ ತಿಳಿಯುವುದು. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈಚ್ ಒಂದು ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಯಾರ್ಯಾರು ಕ್ಯಾರೆಕ್ಟರ್ ಇದ್ದಾರೋ ಎಲ್ಲಾ ಕ್ಯಾರೆಕ್ಟರ್ಗೂ ನಮ್ಮ ಸಿನಿಮಾದಲ್ಲಿ ಒಂದೊಂದು ಪ್ರತ್ಯೇಕವಾದ ಪಾತ್ರ ಇರುತ್ತೆ. ಸೊ ಇಲ್ಲಿ ಯಾರು ಸುಮ್ಮನೆ ಬಂದು ಕ್ಯಾರೆಕ್ಟರ್ ಇರಲ್ಲ, ಎಲ್ಲ ಒಬ್ಬರಿಗೂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್. ಸೊ ಇದನ್ನ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ರೇಕ್ಷಕರಿಗೆ